ಹಾಯ್ ಫ್ರೆಂಡ್ಸ್, ನಾವು ಇವತ್ತಿಲ್ಲಿ ಹೋಗಿದ್ರಿ ಅಂದರೆ ನನ್ನ ಮಗಳಿಗೆ ಇವ್ರಿಗೆ ಹುಷಾರಿರಲಿಲ್ಲ, ಜ್ವರ ಬಂದಿತ್ತು. ಅದಕ್ಕೆ ಅವ್ನು ಸೂಜಿ ಹಾಕ್ಸೋಣ ಅಂತ ಹೋಗಿದ್ದೆ. ಸೂಜಿ ಹಾಕ್ಸ್ಕೊಂಡು ಸೂಜಿನ ಹಾಕಲಿಲ್ಲ, ಹಾಕ್ಸೋಣ ಅಂತ ಹೋಗಿದ್ದೆ. ಅದೇ ಹಾಕಲಿಲ್ಲ. ಟ್ಯಾಬ್ಲೆಟ್ಸ್ ಕೊಟ್ಟರು. ಟ್ಯಾಬ್ಲೆಟ್ಸ್ ತಗೊಂಡು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಟರಾಜ ಸರ್ವಿಸಲ್ಲಿ ಗಾಡಿ ಇಲ್ಲ, ಏನಿಲ್ಲ. ಯಾವ ಥರ ಐತೆ ನೋಡಿರಿ. ಆದರೆ ಇದೊಂಥರ ಚೆನ್ನಾಗೈತೆ ನಡ್ಕೊಂಡು ಹೋಗೋದು ಅಲ್ಲಮ್ಮ. ನಡ್ಕೊಂಡು ಹೋಗೋದು ಚೆನ್ನಾಗೈತಿ ತಾನೆ. ಇವಾಗ ನಮ್ಮ ಇದು ಹೆಂಗೆ ಅಂದರೆ ಅಷ್ಟು ದೂರ ಓಡೋಗೋದು, ಗಾಡಿಗಳು ಯಾವ ಕಾಣಿಲ್ಲ. ಆದರೆ ಕಾಣಿಸಿಲ್ಲ ಅಂದರೆ ಇಲ್ಲ, ಬಂದರೆ ಗಾಡಿಗಳು ಬಂದು ಸ್ಟಾಪ್ ಆಗೋದು ಅಲ್ಲ. ನಾವು ಹಂಗೆ ತಾನೇ ಫಸ್ಟ್ ಮಾಡ್ತಿದ್ದ. ಈ ಸತಿ ತುಂಬ ಗಾಳಿ ಫ್ರೆಂಡ್ಸ್, ನೋಡಿ ಎಷ್ಟು ಗಾಳಿ ಹೊಡಿತಾ ಇದೆ ಈ ಸತಿ ಫ್ರೆಂಡ್ಸ್. ಅಲ್ಲಿ ನಮ್ಮ ಅಮ್ಮ ಊರಾಗಿದ್ರಿ ಇಷ್ಟು ದಿನ. ಅಲ್ಲಿದ್ದಾಗ ಸ್ವಲ್ಪ ಕಲರ್ ಇದೆ, ಇಲ್ಲಿಗೆ ಬಂದು ಸ್ವಲ್ಪ ಕಲರ್ ಕಮ್ಮಿ ಆಗಿಬಿಟ್ಟೆ. ಆದರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಒರಿಜಿನಲ್ ಇದು ಬರಲೇಬೇಕಲ್ವಾ. ಗಾಳಿ ನೋಡ್ರಿ ಎಷ್ಟೊಂದು ಗಾಳಿ ಬೀಸ್ತೈತೆ. ಗಾಡಿನ ಹೋಗ್ತಾ ಇದೆ, ಗಾಡಿನ ದಬ್ಬಾಕ ಬಿದ್ದೈತೆ, ಬಿದ್ದೈತೆ, ಫೀಲ್ ಆಗುತ್ತೆ. ಈ ಸತಿ ತುಂಬ ಗಾಳಿ, ಭಯ ಆಗುತ್ತೆ ಓಡಾಡೋಕ್ಕೆ ಅಲ್ಲ. ಅಲ್ಲ ಇಂದ ಓಡಾಡೋಕ್ಕೆ ಭಯ ಆಗ್ತಿಲ್ಲ. ಹುಷಾರು, ಗಟ್ಟಿಗೆ ಗೊತ್ತಾ ಎಲ್ಲ ಫುಲ್ಲು ಹೊಂಗೆಕಾಯಿ ಮರನೇ ಫ್ರೆಂಡ್ಸ್. ಆದರೆ ಈ ಕಡೆ ಕಾನ್ಕಾಯಿ ಅಂತಾರೆ. ಈ ಹೊಂಗೆಕಾಯಿ ಮರನ ಕಾನ್ಕಾಯಿ ಅಂತಾರೆ. ಈ ಕಡೆ ಎಲ್ಲ ಬಂದು ತರಕಾರಿ, ರಾಗಿ ಎಲ್ಲ ಬೆಳೆಯೋದು ಅಪರೂಪ. ಕ್ಯಾರೆಟು, ಬೀಟ್ರೋಟ್ ಬೆಳೆಯಲ್ಲ, ಆಲೂಗೆಡ್ಡೆ, ಬೀನ್ಸು, ಹೀರೆಕಾಯಿ, ಟೊಮೊಟೊ. ಈ ಕಡೆ ಫುಲ್ ತರಕಾರಿ ಫೇಮಸ್ ಆಗಿಬಿಟ್ಟೈತಿ ಇದು ಅಲ್ಲಮ್ಮ. ಇದು ಒಂದು ಕಂಪ್ನಿ. ನನ್ನ ಕ್ಯಾಮ್ರಾನೇ ಸರಿ ಇಲ್ಲ, ನನ್ನ ಕ್ಯಾಮ್ರಾ ಹಾಕ್ಸೋವರೆಗೂ ಹಿಂಗೇನೆ ಬ್ಯಾಕ್ ಕ್ಯಾಮ್ರಾ. ಇದು ಯಾವುದೋ ಒಂದು ಕಂಪ್ನಿ. ಇದ್ರೊಳಗೆ ನಾಯಿ ಮರಿಗಳೈತಿ, ತುಂಬ ನಾಯಿ ಮರಿಗಳೈತೆ. ಅಯ್ಯೋ ಕಚ್ಚುತ್ತೈತೆ ನಾಯಿಗಳು. ಆದರೆ ಈ ಕಂಪ್ನಿನಾಗ ಏನೋ ಇದು ಮಾಡ್ತಾರೋ ಗೊತ್ತಿಲ್ಲ. ಏನಾಯ್ತೋ ಕಂಪ್ನಿ, ಏನೋ ಕಂಪ್ನಿ ಅಂತಾರೆ. ಆದರೆ ಏನಕ್ಕೆ ಅದು ಇದು ಮಾಡ್ತಾವ್ರೆ ಅನ್ನೋದು ಗೊತ್ತಿಲ್ಲ. ನೋಡ್ರಿ ಅಲ್ಲಿ ಕಾಣಿಸ್ತೈತಿಲ್ಲ, ಅದೊಂದು ಕಂಪ್ನಿ, ದೊಡ್ಡ ಕಂಪ್ನಿ. ಅದು ಅಮೆಝಾನ್ ಕಂಪ್ನಿ ಅಂತೆ. ಲೇಡೀಸ್ಗಳು ಮಾತ್ರ ತೊಗೊಳ್ಳೋದಂತೆ. ಅದೇನೋ ಅಂತಲೇ ಗೊತ್ತಿಲ್ಲ, ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಗಾಡಿ ಇಲ್ಲ, ಆಟೋ ಇಲ್ಲ, ಏನಿಲ್ಲ ಫ್ರೆಂಡ್ಸ್. ನಡ್ಕೊಂಡು ಹೋಗೋದೆ ಬಿಸಿಲಲ್ಲಿ. ಅದೇಣ ವಾಕ್ ಮಾಡಿದಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲಮ್ಮ. ಇಂದ ಹಾಂ ಸೂಜಿ ಮಾತ್ರ ಅಂತ ಇದೆ. ಇವಾಗ ನಾನಂತೂ ಹೋಗಿ ಗಾಡಿ ಓಡಿಸ್ತೀನಿ ಇವಾಗ. ಮನೆಗೆ ನಿಂತಿರೋ ಗಾಡಿ ತಗೊಂಡು ಗಾಡಿ ಓಡಿಸ್ತೀನಿ. ನಾನು ಗಾಡಿ ಓಡಿಸ್ತೀನಿ. ಗಾಡಿ ಬಸ್ಸುಗಳು ನೋಡಿ ಫ್ರೆಂಡ್ಸ್. ಯಾಕೋ ನಾನು ನಾಯಕ್ಕೆ ಬರ್ತೈತೆ, ತಿಳಿಯಾಗಿ ಬರ್ತೈತೆ. ನನ್ನ ತಲೆ ಮೇಲೆ ಬಟ್ಟೆ ಹೊಚ್ಕೊಂಡು ಹೋಗ್ತಾ ಇರ್ತೀನಿ. ಭಯ ಆಗುತ್ತೆ ಅವು ನೋಡಿದ್ರೆ. ಹಬ್ಬಗಳಂತೂ ಯಾವುದೇ ಸಂಕ್ರಾಂತಿ ಹಬ್ಬ ಬಂದರೆ ಇನ್ನೂ ತುಂಬ ಸ್ಟ್ರಾಂಗ್ ಅವು. ಇವಾಗ ನಾನೇನೋ ಬಟ್ಟೆ ತಲೆ ಮೇಲೆ ಹಾಕೊಂಡು ಹೋಗ್ತಾ ಇರೋದಕ್ಕೇನೋ ಅದು ಬುದ್ಧಿಯಕ್ಕೆ ಬರೋ ಥರ ಐತೆ. ಭಯ ಆಗುತ್ತೆ. ಯಾವುದು ಗೊತ್ತೇನೋ ಮ್ಯಾನ್, ಐ ಡೋಂಟ್ ನೋ ಗಾಲ್. ಇದು ಯಾವ ಥರ ಐತೆ, ಇದು ಏನಕ್ಕೆ ಒಂದು ಯೂಸ್ ಆಗುತ್ತೆ. ಆದರೆ ಏನಕ್ಕೆ ಅಂತ ನಂಗೆ ಸರಿ ಗೊತ್ತಾಗ್ತಿಲ್ಲ. ಇದೊಂದು ಬಳ್ಳಿ, ಏನು ಬಳ್ಳಿನೋ ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ, ನಮಗೂ ನಾವು ತಿಳ್ಕೊತೀರಿ. ಆದರೆ ಆಯುರ್ವೇದಿಕಲ್ಲಿ ತುಂಬ ಹೇಳ್ತಾ ಇರ್ತಾರೆ. ಆದರೆ ಇದೇ ಥರ 3-4 ಥರ ಬರುತ್ತೆ. ಅದು ಯಾವುದೋ ಅಂತ ನನಗೆ ಕನ್ಫ್ಯೂಸ್ ಆಗಿದೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹೂವು ಬೇಕು ಅಂದ್ಬಿಟ್ಟು ಹೂವು ಕೇಳ್ತಾಳೆ. ಏನಕ್ಕೆ ಹೂವು? ಆಟಾಡೋಕ್ಕೆ. ನಾವು ಹೂವುಗಳನ್ನ ಚಿಕ್ಕ ವಯಸ್ಸಿನಾಗಿದ್ದಾಗ ಎಷ್ಟು ಕಿತ್ತಿದ್ದೀರೋ ಹೂವನ್ನ ಕಿತ್ತು ಮೇಲೆ ಹಾಕೋದು, ಸೋಬಾನಗಳು ಹೇಳೋದು ನಾವು ಆವಾಗ. ನೋಡಿ ಫ್ರೆಂಡ್ಸ್, ಏನು ಹಾಕಿದ್ದಾರೆ ಅದು? ಅದೇನೋ ಆಲ್ಸೊಪ್ಪು ಥರನೇ ಐತೆ. ಏನೋ ಹಾಕಿದ್ದಾರೆ ಇಲ್ಲಿ. ಫ್ರೆಂಡ್ಸ್, ಈ ಕಾಯಿನ ನಾವು ತಿನ್ನೋಣ ಅಂತ ಕಿತ್ಕೊತಾ ಇದ್ದೀರಿ. ಈ ಕಾಯಿನ ನಿಮ್ಮ ಕಡೆನೂ ತಿಂತಾರಾ ಅಂತ ಹೇಳ್ರಿ ಕಮೆಂಟ್ ಮೂಲಕ. ಇದು ಕಾಯಿ ಇಲ್ಲಿದೆಯಲ್ಲ, ಎಲ್ಲೋ ಕಲರು. ಇದು ಹಣ್ಣು, ಇದು ಎಲ್ಲೋ ಕಲರ್. ಇದು ಹಣ್ಣಾಗಿರೋದು ಚೆನ್ನಾಗಿರಲ್ಲ ಅಷ್ಟು. ಕಾಯಿ ಅಂದರೆ ಒಂದು ಮೀಡಿಯಮ್ಮಾಗೆ ಇರುತ್ತೆ, ಅದು ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಎಳೆದು ಚೆನ್ನಾಗಿರಲ್ಲ ನೋಡಿರಿ. ಇದು ಈ ಥರ ಇರೋದು ತುಂಬ ಚೆನ್ನಾಗಿರುತ್ತೆ. ಇದು ಹುಳಿಗೆ ಚೆನ್ನಾಗಿರುತ್ತೆ. ಎಲ್ಲೋ ಕಲರ್ ಆಗಿರೋದು ಅದು ಅಷ್ಟು ಟೇಸ್ಟ್ ಆಗಿರಲ್ಲ, ಅದೆಲ್ಲ ಚೆನ್ನಾಗಿರಲ್ಲ. ಇದು ಚೆನ್ನಾಗಿರುತ್ತೆ ಹುಳಿಯಾಗಿ ತಿನ್ನೋಕೆ. ಅದು ಎಲ್ಲೋ ಕಲರ್ ಇರೋದು ಅದು ಸ್ವೀಟ್ ಇರುತ್ತೆ. ಇದನ್ನು ನಾವು ಚಿಕ್ಕ ಮಕ್ಕಳಿಗೆ ಇಲ್ಲ ಇದನ್ನು ಕಿತ್ಕೊಂಡು ತಿಂತೀರಿ. ಅದು ಇವಾಗೂ ಅಷ್ಟೇ, ರೋಡ್ ಸೈಡಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಇಟ್ಕೊಂಡು ತಿಂತಾ ಇರ್ತೀರಿ. ಇದು ಹಣ್ಣು ಹೆಸರು ನಾವು ಒಂದು ಜ್ಯೂಸ್ ಹಣ್ಣು ಅಂತೀರಿ. ನೀವೇನು ಹಣ್ಣು ಅಂತ ಹೆಸರು ಹೇಳ್ತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತಿಂತಾ ಇದ್ರೆ ತಿನ್ನಬೇಕು ಅನಿಸುತ್ತೆ. ಮಾವಿನಕಾಯಿ ಥರ ಇದು ಹುಳಿ ಇರುತ್ತೆ ನೋಡಿ. ಇದು ಇನ್ನೂ ಚೆನ್ನಾಗಿದೆ. ಇದು ಏನು ಹಣ್ಣು ಅಂತ ನಿಮ್ಮ ಕಡೆ ಹೇಳ್ತಾರೆ, ಇದು ಏನು ಇದು ಅಂತ ಹೇಳ್ತಾರೆ. ಇದನ್ನು ತಿಂತಾರಾ ಇಲ್ಲ ನೀವು ಕಮೆಂಟ್ ಮಾಡಿ. ತಿಂತೀರಾ ಇಲ್ಲ? ನಾವು ತಿಂತೀರಿ ಇದನ್ನು. ಆದರೂ ಈ ಕಡೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಇದ್ರ ಹಣ್ಣು ಹೆಸರು ಗೊತ್ತಿಲ್ಲ, ಅಥವಾ ಆ ಹಣ್ಣು ತಿಂತಾರೆ ಇಲ್ವೋ ಅನ್ನೋದು ಸುಧಾ ಗೊತ್ತಿಲ್ಲ. ನಾವೆಲ್ಲ ತಿಂತಾಯಿದ್ರಿ, ಇವಾಗೂ ತಿಂತೀರಿ. ಕಿತ್ಕೊ ಹಣ್ಣಾಗಿದ್ರೆ ಟೈಮ್ ಪಾಸಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಕಾಡೋಲ್ಲಿ ಇರೋದು ತಿನ್ನಬೇಕು ಅಂತ ಹೇಳ್ತಾರಲ್ಲ, ಹಾಗೆ. ಈ ಹಣ್ಣುಗಳಲ್ಲಿ ಇದು ಒಂಥರ ಅದ್ಭುತವಾದ ಹಣ್ಣು ಇದು ನೋಡಿ. ಇವಾಗ ಇದ್ರೊಳಗೆ ಬೇಡ ಬಮ್ಮ, ಅದೆಲ್ಲ ಇಷ್ಟೇ ಸಾಕು. ಬಾ ಬೇಡ ಅದೆಲ್ಲೋ ಕಲರ್ ಚೆನ್ನಾಗಿರಲ್ವಾ? ನೋಡಿ ಫ್ರೆಂಡ್ಸ್, ಎಲ್ಲ ಹಣ್ಣುಗಳಲ್ಲಿ ಇದು ಒಂಥರ ವಿಸ್ಮಯ, ಪ್ರಕೃತಿ ವಿಸ್ಮಯ ಅಂತ ಹೇಳ್ತೀನಿ. ಯಾಕಂದರೆ ಇದೆಲ್ಲೋ ಬೆಳೀತೈತೆ, ಇದನ್ನು ಯಾರು ಇದು ಮಾಡಲ್ಲ. ಅದ್ರ ಪಾಡಿಗೆ ಅದು ಬೆಳೀತೆ. ಇದನ್ನು ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇದು ಅಲ್ವಾ ಫ್ರೆಂಡ್ಸ್. ನಮ್ಮ ಊರಿನಲ್ಲಿ ಕೆರೆ ಕೆಲಸ ಮಾಡುವ ಸಂಘವಿದು ಫ್ರೆಂಡ್ಸ್. ನಾವು ಅಂಗಡಿ ನಮ್ಮೂರ ಬೈಪಾಸ್ ಐದಿಗೆ ಬಂದ್ರಿ. ಇವಾಗ ಹೊಸದಾಗಿ ಮಾಡ್ತಾವ್ರೆ. ಇದೆಲ್ಲ ಹೈದ್ರಾಬಾದ್ಗೆಲ್ಲ ಹೋಗುತ್ತಂತೆ ಹೈವೇ ಇದು. ಎಷ್ಟು ಚೆನ್ನಾಗಿ ಕೇಳಿಸ್ತದೆ ನೋಡು. ನನಗೆ ಈ ಥರ ಹೋಗೋದ್ರಲ್ಲಿ ಆರನ್ ಮಾಡೋದ್ರೆ ಇಷ್ಟ. ಜೋರಾಗ ಹೆಂಗಾಯ್ತು ಇವಾಗ ನೋಡಿ ಫ್ರೆಂಡ್ಸ್. ಹೈವೇ ದಾಟ್ ಬಂದ್ರಿ ನಾವು ಇವಾಗ. ಫ್ರೆಂಡ್ಸ್ ನಾವು ಅಂಗಡಿ 2 ಕಿಲೋಮೀಟರ್ಸ್ ನಡೆದಿದ್ದೀರಿ ಇವತ್ತು. ಊರ ಹತ್ರ ಬಂದ್ರಿ.
ಇನ್ನು ಮನೆಗೆ ಹೋಗಿ ಇನ್ನೊಂದು 5 ನಿಮಿಷ ಆಗುತ್ತೆ. ಹಾಂ 5 ನಿಮಿಷ, ಇನ್ನೂ 5 ನಿಮಿಷ. ನಾನು ಇವಾಗ ಜಸ್ಟ್ ಹೇಳಿದ್ದೀನಿ ಇವಾಗ ಊರ ಹತ್ರ ಬಂದಿದ್ದೀನಿ ಅಂತ. 5 ನಿಮಿಷ ಆಗೋಯ್ತಾ? ಇದು 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 ಏನು ಗಿಡ ಇದು? ಇದು 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 ಏನು ಗಿಡ ಇದು ಫ್ರೆಂಡ್ಸ್? ಇದು ನೋಡಿ ಫ್ರೆಂಡ್ಸ್, ಇದು ಬಂದು ದೇವ್ರದ್ದು ಅಂತ ಹೇಳ್ತಾರೆ. ಇದು ಶಿವಂಗೆ ಇಷ್ಟ ಅಂತ. ದಮ್ಮ ತಲೆಗಿಕ್ಕೋ ನೋಡಿ ಫ್ರೆಂಡ್ಸ್, ಎಲ್ಲ ಹೂವನ್ನೆಲ್ಲ ಏನು ಹಾಕಿದ್ದಾರೆ. ಇದು ಶಿವಂಗೆ ಇಷ್ಟ ಅಂತ. ಈ ಹೂವನ್ನ ಎಲ್ಲೇ ನೋಡಿದ್ರು ಅದನ್ನು ಮುಟ್ಕೊಂಡು ಕಿತ್ಕೊಬೇಕು ಅಂತ ಹೇಳ್ತಾರೆ. ಬೇಡಮ್ಮ ಬೇಡ ಬಾ, ಕಿತ್ಕೊಬೇಕು ಅಂತ ಹೇಳ್ತಾರೆ. ಇದು ಮರದ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಅದೇ ಸರಿ ಫ್ರೆಂಡ್ಸ್, ಬಾಯ್. ನಮ್ಮ ಮನೆ ಹತ್ರ ಬಂತು, ಊರು ಬಂತು. ಬಾಯ್ ಫ್ರೆಂಡ್ಸ್. ತೊಂಡೆಕಾಯಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತೊಂಡೆಕಾಯಿ. ಬಲ್ಲೆ ಅದು ಒಂದ್ಸಲ ಬಮ್ಮ, ಒಂದ್ಸಲ ಬಾದು. ಎಲ್ಲಿ ಅದೆಲ್ಲ ಹಣ್ಣಾಗೋಗೈತೆ ಅಲ್ಲಿ ಒಂದ್ಸಲ ಕಿತ್ಕೊಂಡವ್ರೆ ಬಾ ಅವರು. ಸರಿ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಇವತ್ತಿನ ಡೇ ವ್ಲಾಗ್ ಮುಗೀತು. ಬಾಯ್ ಮಾಡು. ಇದು ಬಾಯ್, ಸೇ ಬಾಯ್ ಬಾಯ್.